ಬಾಬು ಜಗಜೀವನ್ ರಾಮ್ ಅವರ ಸಭಾಂಗಣದಲ್ಲಿ 25 ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಂತೆ ಬೋಧಿರತ್ನ ನಳಂದ ವಿಶ್ವವಿದ್ಯಾಲಯದಿಂದ ಬುದ್ಧ ವಿಹಾರದ ವಹಿಸ್ಕೊಂಡಿದ್ದಾರೆ. ಹಾಗೆ ಪ್ರಮುಖವಾಗಿ ಆದಾಯ ತೆರಿಗೆ ಇಲಾಖೆಯ ಆಯುಕ್ತರಾದಂತಹ ಗೌರವಾನ್ವಿತ MS ನೇತ್ರಪಾಲ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಮತ್ತು ನಮ್ಮ ಒಡನಾಟ ಮೈಸೂರು ಯೂನಿವರ್ಸಿಟಿಯಿಂದ ಪ್ರಾರಂಭವಾಗಿ ಸುಮಾರು 25 ವರ್ಷದ್ದು ಜೊತೆನೇ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ನಮಗೆಲ್ಲ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದಂಥ ಪ್ರೊಫೆಸರ್ ಅರವಿಂದ ಮಲಗತ್ತಿ ಅವರು ಈ ಒಂದು ನಮ್ಮ ಎಲ್ಲ 25 ವರ್ಷದ ಚಳುವಳಿಯ ಮಾರ್ಗದರ್ಶಕ ಸೂಚಿಯಾಗಿ ಒಂದು ಪುಸ್ತಕವನ್ನು ರೆಡಿ ಮಾಡ್ತಾಯಿದ್ದಾರೆ. ಅದನ್ನು ಬಿಡುಗಡೆ ಆಗ್ತಾಯಿದೆ. ಮಾವಳ್ಳಿ ಶಂಕರ್ ಅವರು ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿರ್ತಾರೆ. ನಮ್ಮ ಮಾರ್ಗದರ್ಶಕರು ಅಕ್ಕ IAS ಅಕಾಡೆಮಿಯ ಅಧ್ಯಕ್ಷರು ಮತ್ತು BVSನ ಪ್ರಾರಂಭದಿಂದಲೂ ಕೂಡ ಸಂಸ್ಥಾಪಕರಾಗಿ ಕೆಲಸ ಮಾಡಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಮತ್ತು ಇನ್ನೂ ಹಲವಾರು ಮುಖಂಡರುಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಇದರಲ್ಲಿ ಒಂದಷ್ಟು ಪುಸ್ತಕಗಳು ಕೂಡ ಬಿಡುಗಡೆ ಆಗ್ತಾಯಿದೆ. ನಮ್ಮ ಏನು ವಿದ್ಯಾರ್ಥಿಗಳು, ಪೋಷಕರು, ನಮ್ಮ ಜೊತೆ ಅವಾಗಿಂದ ಒಡನಾಟಕ್ಕಂಥವರೆಲ್ಲ ಕೂಡ ಪುಸ್ತಕಗಳನ್ನು, ಅವರ ಅನುಭವನ ಪುಸ್ತಕಗಳನ್ನ ಮಾಡಿ ಬಿಡ್ತಾ ಇದ್ದಾರೆ. ಆ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮ ಬೋರ್ಲಿಂಗೇಶ್ವರ ಕೂಡ ನಮ್ಮ ಚನ್ನಪಟ್ಟಣದ ಪ್ರತಿನಿಧಿಯಾಗಿ ಇವರು ಕೂಡ ಮೈತ್ರಿ ಅಡಿಗೆ ಅನ್ನುವಂಥ ಪುಸ್ತಕವನ್ನು, ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. ಅದು ಕೂಡ ಧ್ವನಿ ಸುರುಳಿಯಾಗೂ ಕೂಡ ಬಿಡುಗಡೆ ಆಗ್ತಾಯಿದೆ, ಧ್ವನಿ ಸುರುಳಿನೂ ಕೂಡ. ಹಾಗೆ ನಮ್ಮಲ್ಲಿ ನಮ್ಮ ಜೊತೆ ಒಡನಾಟವನ್ನು ಇಟ್ಕೊಂಡಂಥ ಹಂತವಾಗಿ ಪ್ರತಿ ವಿಷಯದಲ್ಲೂ ಕೂಡ ಇಲ್ಲಿ ಸಂಘಟನೆ ಮಾಡಲಿಕ್ಕೆ ತೊಡಗಿಸ್ಕೊಂಡಂಥ ಕೆಲವು ಮಾರ್ಗದರ್ಶಕರನ್ನ ಗೌರವ ಸಮರ್ಪಣೆ ಮಾಡ್ತಾಯಿದ್ವಿ. ಅದರಲ್ಲಿ ಪ್ರಮುಖವಾಗಿ ಬೋರ್ಲಿಂಗಯ್ಯ ಸರು ಮತ್ತು ನಾರಾಯಣ್ ಸರು, ಇವರೆಲ್ಲ ಸಂಶೋಧಕರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು, ಪ್ರೊಫೆಸರ್ ಬೀರಯ್ಯನವರು, ಹಾಗೆ ಕೂಡ್ಲೂರು ಪುಟ್ಟಸ್ವಾಮಿ ಅಂತೇಳಿ BDC ಬ್ಯಾಂಕ್ ಕೆಲಸ ಮಾಡ್ತಾ ಇರ್ತಂಥವ್ರು, ಇವರೆಲ್ಲರೂ ಕೂಡ ಗೌರವ ಸಮರ್ಪಣೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ತಮ್ಮ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ, ಇಡೀ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಜೊತೆ 2000 ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವುದೇ ಅಪೇಕ್ಷೆ ಇಲ್ಲದೇ, ನಿರೀಕ್ಷೆ ಇಲ್ಲದೇ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ತಾವುಗಳು ಕೂಡ ನಮ್ಮೆಲ್ಲ ಕಾರ್ಯಕ್ರಮದಲ್ಲೂ ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಾವು ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನ ಪ್ರಚಾರವನ್ನು ಮಾಡಿದ್ದೀರಿ. ಅದರಿಂದ ನಮ್ಮ BVS ಇಷ್ಟು ಬೆಳೀಲಿಕ್ಕೆ ಪ್ರಮುಖ ಕಾರಣ ಮಾಧ್ಯಮ ಮಿತ್ರರು. ನಿಮ್ಮೆಲ್ಲರ ಸೇವೆಯನ್ನು ನಾವು ಗೌರವಪೂರ್ವಕವಾಗಿ ಸ್ವೀಕರಿಸಿ ಇದೇ ರೀತಿ ಈ ಕಾರ್ಯಕ್ರಮವನ್ನು ಕೂಡ ತಾವು ಹೆಚ್ಚು ಪ್ರಚಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವು ಕೂಡ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂಡು ನಮಸ್ಕಾರ. ಬಾಬು ಜಗಜೀವನ್ ರಾಮ್ ಭವನ, ಬೆಂಗಳೂರು, ರಾಜ್ಕುಮಾರ್ ಸಮಾಜ, ಇಲ್ಲಿಂದ ಬಸ್ ಮಾಡಿದ್ದೀವಿ. ಇಲ್ಲಿ ಸುಮಾರು ಎಲ್ಲ ವಿದ್ಯಾರ್ಥಿಗಳು ಡಿಗ್ರಿ PUC ಮಾಡ್ತಿದ್ದಾಗ ಚಾಲ್ತಿ ಆದಂಥದ್ದು. ಇವತ್ತೇನಾರ ನಾವು ಒಂದು ಹೋರಾಟದಲ್ಲಿ ಇದ್ದೀವಿ ಅಂದರೆ BVS ಕಾರಣ. ಯಾಕೆಂದರೆ ನನಗೂ ಕ್ಯಾಂಪ್ ಆಗಿತ್ತು. ಕ್ಯಾಂಪು ನನಗೆ ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ ಸೋಸೋರು ಬಂದು ವಿಚಾರ ತಿಳಿಸ್ಕೊಟ್ಟಿದ್ರು. ಯಾಕೆ ವಿದ್ಯಾರ್ಥಿ ಜೊತೆಗೆ ನಾವು ಹೆಂಗೆ ಪೂರಕವಾಗಿ ಸಂಘಟನೆ ಮಾಡಬೇಕು, ವಿದ್ಯಾರ್ಥಿಗಳು ಏನು ಕೆಲಸ ಏನೋ ಅಂತ ಪರಿಪೂರ್ಣವಾಗಿ ನಮಗೆ ಒಂದು ಮಾರ್ಗದರ್ಶನ ನೀಡಿ ನಮ್ಮ ಜೀವನನೇ ಬದಲಾವಣೆ ಮಾಡಿದಂಥ ಸಂಘಟನೆ ಇದೆ. ಇವತ್ತು 25 ವರ್ಷ ತುಂಬೋದಂದ್ರೆ ಆಶ್ಚರ್ಯ ಆಯ್ತದೆ. ಯಾಕೆಂದರೆ ಹಂತವಾಗಿ ಎಲ್ಲೂ ಹೆಸರು ಕೆಡಿಸ್ಕೊಳ್ಳೋದಾನೆ ತನ್ನದೇ ಆದಂಥ ಸಂಘಟನೆನ ಪರಿಪೂರ್ಣವಾಗಿ ನಿರ್ವಹಿಸೋದೆ ಅಂದರೆ ರಾಜ್ಯದಲ್ಲಿ ಇದೊಂದು BVS ಒಂದು ಮಾತ್ರ ಅಂತ ಗಂಟಗೋಸವಾಗಿ ಹೇಳ್ಬೋದು. ಯಾಕೆ ಅಂದರೆ BVS ಎತ್ಕೊಂಡಿರುವಂಥ ಕೆಲಸ ಕಾರ್ಯಗಳು, ಹೋರಾಟಗಳು ಎಲ್ಲ ಪ್ರತಿಫಲ ಸಿಕ್ಕದೆ. ಯಾವುದೇ ಎಲ್ಲೂ ಫೇಲ್ಯೂರ್ ಆಗಿಲ್ಲ. ನಾವು ಎತ್ಕೊಂಡಿರುವಂಥ ಪ್ರತಿಯೊಂದು ಹೋರಾಟದಲ್ಲೂ ಯಶಸ್ವಿ ಕಂಡಿರುವಂಥ ಸಂಘಟನೆ ಯಾವ್ದಾರ ಇದ್ದರೆ BVS, ಭಾರತೀಯ ವಿದ್ಯಾರ್ಥಿ ಸಂಘ ಅದಲ್ಲ. ಇದು ಪರಿಪೂರ್ಣವಾಗಿ 25 ಪೂರೈಸೋದ್ರಿಂದ ಚನ್ನಪಟ್ಟಣ ತಾಲೂಕಿಂದ ನನ್ನಂಥವ್ರು ಸಾವಿರಾರು ಜನ ಅವರೇ. ನಾವು 100 ಜನ ಅಂತ ಹೇಳಿರ್ಬೋದು, ಅತಿ ಹೆಚ್ಚು ಹೊರಡ್ತೀವಿ. ಯಾಕೆಂದರೆ ಸ್ವಯಂ ಪ್ರೇರಣೆಯಿಂದ ಹೋಗೋರೇ ಜಾಸ್ತಿ ಇರ್ತಾರೆ. ಬಸ್ಸಿಗೆ ಕಾಯ್ದೆ ಇರುವಂಥವ್ರು, ಟ್ರೈನ್ಗೆ ಹೋಗೋರು, ಕಾರಲ್ಲಿ ಹೋಗೋರು ಅಂಥವ್ರು ಅವರೇ ಇರ್ತಾರೆ. ಇದು ನಮಗೆ ಸಂತಸದ ವಿಷಯ. 25 ವರ್ಷ ಪೂರೈಸಿರುವಂಥವ್ರದ್ದು. ರಾತ್ರಿಯಿಂದ ನಾನು ಇದು BVS ಪರವಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಿಸ್ಬೇಕಂತ ನಾನು ತಿಳಿಸ್ತೀನಿ.